ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಶಿವಕುಮಾರ್. ಶಾರದಾಂಬೆ ನೆಲ ಕ್ಷೇತ್ರದ ಬೆಂಬಲ, ರಾಜೇಗೌಡರಿಗಿದೆ ಜನಬಲ. ಬದುಕು ಸರಳತೆ, ಅಭಿವೃದ್ಧಿಗೆ ಆದ್ಯತೆ, ಜನ ಕಲ್ಯಾಣಕ್ಕೆ ಎಂಎಲ್ಎ ಬದ್ಧತೆ. ಕಾಂಗ್ರೆಸ್ಗೆ ಪ್ರತಿಷ್ಠೆ, ಬಿಜೆಪಿಗೆ ಅಗ್ನಿ ಪರೀಕ್ಷೆ. ಯಾರಿಗೆ ದೇವಿ ವರ? ಇದೇ ಈ ಹೊತ್ತಿನ ವಿಶೇಷ. ಶೃಂಗೇರಿ ಸಮರವೀರ ಮತ್ತೆ ಟಿಡಿಆರ್. ಶಾರದಾಂಬೆ ನೆಲೆಸಿರೋ ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರಕ್ಕೆ ತನ್ನದೇ ಆದ ಮಹತ್ವವಿದೆ. ರಾಜ್ಯ ಕಂಡ ಅಪರೂಪದ ರಾಜಕಾರಣಿಗಳು ಪ್ರತಿನಿಧಿಸಿದ ಕ್ಷೇತ್ರ ಇದು. ಇಂತಹ ಕ್ಷೇತ್ರದಲ್ಲಿ ಈಗ ಶಾಸಕರಾಗಿರೋ ಟಿಡಿ ರಾಜೇಗೌಡ ದ್ವೇಷ, ಸ್ವಾರ್ಥ ರಾಜಕಾರಣದ ನಡುವೆ ಪ್ರೀತಿಯ ರಾಜಕಾರಣ ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಈ ಬಾರಿ ರಾಜೇಗೌಡ ಗೆಲ್ತಾರಾ ಇಲ್ವಾ ಅಂತ ನೋಡೋಣ ಬನ್ನಿ. ಶೃಂಗೇರಿ ಶಾರದಾಂಬೆ ರಾಜ್ಯಕ್ಕೆ, ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಗೊತ್ತು. ಇಂಥ ಶಾರದಾಂಬೆ ನೆಲೆಸಿರೋ ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮತ್ತು ನರಸಿಂಹರಾಜಪುರ ತಾಲೂಕುಗಳು ಈ ಕ್ಷೇತ್ರದಡಿ ಬರುತ್ತವೆ. ಲಿಂಗಾಯತ ಸಮುದಾಯದ ಪ್ರಮುಖ ಮಠಗಳಲ್ಲಿ ಒಂದಾದ ರಂಭಾಪುರಿ ಮಠ ಇರೋದು ಇದೇ ಕ್ಷೇತ್ರದ ಬಾಳೆಹೊನ್ನೂರಿನಲ್ಲಿ. ಇಂಥ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಘಟಾನುಘಟಿ ನಾಯಕರು, ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಮಾಜಿ ಸಿಎಂ ಕಡಿದಾಳ ಮಂಜಪ್ಪ, ಮಾಜಿ ಶಿಕ್ಷಣ ಸಚಿವ ಎಚ್.ಜಿ. ಗೋವಿಂದೇಗೌಡರು ಪ್ರತಿನಿಧಿಸಿದ ಒಂದು ಕಾಲಕ್ಕೆ ಕಾಂಗ್ರೆಸ್ ಸಮಾಜವಾದಿ ಚಿಂತನೆಯ ನಾಯಕರ ಭದ್ರಕೋಟೆಯಾಗಿದ್ದ ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ನೆಲೆಯೂರಿತ್ತು. ಹೀಗಂತ ಬಿಜೆಪಿ ಇಲ್ಲಿ ಲೆಕ್ಕಕ್ಕೆ ಇರಲಿಲ್ಲ ಅಂತೇನೂ ಅಲ್ಲ. ಬಿಜೆಪಿಯ ಹಿಂದಿನ ಅವತಾರ ಜನಸಂಘದ ಕಾಲದಿಂದಲೂ ಇಲ್ಲಿ ಸಂಘ ಪರಿವಾರ ಅಸ್ತಿತ್ವ ಕಂಡುಕೊಂಡಿತ್ತು. ಹೀಗಾಗಿ ಮಲೆನಾಡು, ಕರಾವಳಿ ಭಾಗದಲ್ಲಿ ಬೀಸಿದ ಹಿಂದುತ್ವದ ಅಲೆಯಿಂದ ಇಲ್ಲಿ ಬಿಜೆಪಿಯ ಡಿ.ಎನ್. ಜೀವರಾಜ್ ಗೆದ್ದು ಬಂದಿದ್ರು. ಇಂಥ ಜೀವರಾಜ್ಗೆ ಮಣ್ಣು ಮುಕ್ಕಿಸಿದ್ದು ಕಾಂಗ್ರೆಸ್ನ ಟಿಡಿ ರಾಜೇಗೌಡ. ಇದಕ್ಕೆ ಕಾರಣವಾಗಿರೋದು ಟಿಡಿ ರಾಜೇಗೌಡರ ಪ್ರೀತಿಯ ರಾಜಕಾರಣ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಅಭಿವೃದ್ಧಿಗೆ ಕೊರೋನಾ ಅಡ್ಡಿ, ಎದೆಗುಂದಲಿಲ್ಲ ಈ ಸಾಧಕ. 3 ಗ್ರಾಮಗಳಿಗೆ ಹೈಟೆಕ್ ಸ್ಪರ್ಶ, ಜನ ಮೆಚ್ಚಿದ ಶಾಸಕ. 2018ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಪ್ರಬಲವಾಗಿ ಬೀಸಿತ್ತು. ಜೊತೆಗೆ ಕೇಸರಿ ಅಲೆಯೂ ಸಾಥ್ ನೀಡಿತ್ತು. ಅದರಲ್ಲೂ ಕರಾವಳಿ, ಮಲೆನಾಡಿನಲ್ಲಿ ಬೀಸಿದ್ದ ಬಿಜೆಪಿ ಅಲೆಯಿಂದ ಕಾಂಗ್ರೆಸ್ ಪಾತರಗುಟ್ಟಿ ಹೋಗಿತ್ತು. ಇದರ ನಡುವೆಯೂ ಶೃಂಗೇರಿಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಟಿಡಿ ರಾಜೇಗೌಡ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು. ಇದಕ್ಕೆ ಕಾರಣ ರಾಜೇಗೌಡರ ಪ್ರೀತಿಯ ರಾಜಕಾರಣ. ದ್ವೇಷ, ಸ್ವಾರ್ಥಕ್ಕೆ ತಾವು ಆಸ್ಪದ ನೀಡಲ್ಲ ಅನ್ನೋದನ್ನ ಶೃಂಗೇರಿ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ರು. ಇದೇ ಕಾರಣಕ್ಕೆ ಶೃಂಗೇರಿ ಜನ ರಾಜೇಗೌಡರಿಗೆ ಮಣೆ ಹಾಕಿದ್ರು. ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾಜೇಗೌಡರು ತಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರುವಲ್ಲಿ ಯಶಸ್ವಿಯಾದರು. ಈ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡ್ರು.